ನಗರಸಭೆ ವತಿಯಿಂದ ನಾವು 2026-27ನೇ ಸಾಲಿನ ಆಯವ್ಯಯ ಮಂಡನೆ ಮಾಡುವ ಸಂದರ್ಭದಲ್ಲಿ ಒಂದು ನಿಮಿಷ ಇರಪ್ಪ. ಆಯವ್ಯಯ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಮನಗರ ನಮ್ಮ ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ. ಒಂದು ವಾಯುವಿಹಾರಿಗಳಿಗೆ ಪಾರ್ಕ್ಗಳಲ್ಲಿ ಮತ್ತು ಸಮುದಾಯ ಭವನಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲಿ ಇಂಪಾರ್ಟೆಂಟು ಜನ ಜಾಸ್ತಿ ಜನಗಳಿರ್ತದೆ ಅಂಥ ಕಡೆ ಬಸ್ಗಳು ಕಾಯುವಂಥ ಸಂದರ್ಭದಲ್ಲಿ ಒಂದು ಅನುಕೂಲ ಆಗಲಿ. ಮತ್ತು ಪಾರ್ಕ್ಗೆ ವಾಯುವಿಹಾರಿಗಳು ಬರ್ತಾರೆ, ಅಲ್ಲಿ ಪತ್ರಿಕೆಗಳನ್ನು ನಾವು ಕೊಡಬೇಕು, ಪತ್ರಿಕೆಗಳಿಗೆ ಹಾಕಬೇಕು ಮತ್ತು ಜನರಿಗೆ ಓದುವ ಹವ್ಯಾಸ ಹೆಚ್ಚಾಗಿ ಮಾಡಿಸೋದಕ್ಕೆ ಮತ್ತು ಅದರ ಮುಖಾಂತರ ಇಲ್ಲಿ ಎಲ್ಲ ಜನರು ಇದರಲ್ಲಿ ಸಮಾಜದ ವಿವಿಧ ಸ್ತರಗಳಲ್ಲಿರೋ ಜನರು ಇಲ್ಲಿ ವಾಯುವಿಹಾರಕ್ಕೆ ಬರ್ತಾರೆ. ಅವರೆಲ್ಲ ಒಂದು ಕಡೆ ಸೇರಿಕೊಂಡು ಸಮಾಜದ ಬಗ್ಗೆ ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡಲಿ, ಒಂದು ಕಾಲಕ್ಷೇಪ ಆಗಲಿ, ಒಂದು ಸಕಾರಾತ್ಮಕವಾಗಲಿ ಮತ್ತು ಓದುವ ಹವ್ಯಾಸ ಇದ್ದಾಗ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಹೆಚ್ಚಾಗಿರ್ತದೆ ಅನ್ನೋ ನಿಟ್ಟಿನಲ್ಲಿ ರಾಮನಗರ ನಗರಸಭೆಯ ಈ ಒಂದು ಐತಿಹಾಸಿಕ ನಿರ್ಣಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಡೀ ಕರ್ನಾಟಕದಲ್ಲಿ ಈ ವ್ಯವಸ್ಥೆ ಎಲ್ಲೂ ಇಲ್ಲ. ಇದು ಹೊಸದಾಗಿ ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಒಂದು ಆಲೋಚನೆಯನ್ನು ಮಾಡಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ನಾಗರಿಕರು ಪಡ್ಕೋಬೇಕು. ಮತ್ತು ತಾವು ಪಂಚವಟಿ ಶಾಂತಿಧಾಮ ಸಮಿತಿಯ ನಮ್ಮ ಗೌರವಾಧ್ಯಕ್ಷರಂಥ ಮಾದೇವಯ್ಯನವರು, ರಾಮಚಂದ್ರಯ್ಯನವರು, ಮಲ್ಲರಾಜ ಅರಸವರು, ಕೃಷ್ಣಯ್ಯನವರು ಇವೆಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಇಲ್ಲಿ ಈ ಕಡೆ ವಾಯುವಿಹಾರಿಗಳ ಬಗ್ಗೆ ಅನೇಕ ಬಾರಿ ನಮ್ಮ ಗಮನ ಸೆಳೆದಿದ್ದೀವಿ. ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಕೂಡ ಪ್ರತಿ ಸಾರಿ ನಮ್ಮ ಕರೆದು ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ವಿ. ನಿಮ್ಮ ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಯಾವುದೇ ಕಾರಣಕ್ಕೂ ಅದರಲ್ಲಿ ಅನುಮಾನ ಪಡಬೇಡಿ. ನೀವೇನೇನು ಒಂದು ಡೌಟ್ಸ್ ಹೇಳಿದಿರೋ ಅಥವಾ ಇಲ್ಲಿ ಒಂದು ಸಂಪದಿರ್ಬೋದು ಅಥವಾ ಇಲ್ಲಿ ಏನು ನಿಮ್ಮ ಆಕ್ಷೇಪಣೆಗಳಿದ್ದಾವೆ ಅದೆಲ್ಲ ತಕ್ಷಣ ನಾನು ಎಲ್ಲ ಡಿಟೇಲ್ನ ತರಿಸ್ಕೊಂಡು ನಾನು ಕಮಿಷನರು, ನಮ್ಮ ಇಂಜಿನಿಯರ್ಸ್ ಮತ್ತು ನಮ್ಮ ಸದಸ್ಯರ ಜೊತೆ ಕೂತ್ಕೊಂಡು ಮಾತಾಡಿ ಮತ್ತು ಅಲ್ಲಿ ತಾವು ಏನು ಕುಂದುಕೊರತೆಗಳು ಏನು ಹೇಳಿದ್ದೀರಾ ಅದ್ರ ಬಗ್ಗೆ ಏನು ತಮ್ಮೆಲ್ಲರ ಅಪೇಕ್ಷೆಯಂತೆ ಏನು ಮಾಡ್ಬೋದು ಅದನ್ನು ಶೀಘ್ರವಾಗಿ ಮಾಡೋದಕ್ಕೆ ನಾವು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಯಾವುದೇ ಒಂದು ಕುಂದುಕೊರತೆ ಇದ್ರೂ ಈ ಭಾಗದಲ್ಲಿ ನಾವು ನಮ್ಮ ಗಮನ ಸೆಳೀಬೋದು. ಹೆಂಗೋ ರಾಮಚಂದ್ರ ಮೇಷ್ಟ್ರು, ಮಲ್ಲರಾಜ ಅರಸು ಎಲ್ಲ ಫ್ರೀಯಾಗಿದ್ದಾರೆ. ಕೃಷ್ಣಪ್ಪನವರು ಬಿಸ್ನೆಸ್ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಯಾವತ್ತಿದ್ರೂ ಪ್ರಸಾದ್ ಅವರು ಸ್ವಲ್ಪ ಆ್ಯಕ್ಟಿವ್ ಕಂಟೆಂಟು ಅದು ದುಡ್ಡು ಬಿಸಿ ಇರ್ತಾರೆ. ಏನೋ ಸರಿ ಗುರುಪ್ರಸಾದೇನೆ. ಹಾಗಾಗಿ ಎಲ್ಲರೂ ಕೂಡ ತಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರು, ನಮ್ಮ ವಿಜಯಕುಮಾರ್ ಇರ್ಬೋದು, ಮಂಜು ಇರ್ಬೋದು, ನಮ್ಮ ಯುವ ಮುಖಂಡರಾದಂಥ ದೇವರಾಜರು ಇರ್ಬೋದು, ಅರವತ್ತೊಂದರ ಮುಖಾಂತರ ಆಗಲಿ ಅಥವಾ ನೇರವಾಗಿ ನನ್ನೇ ಭೇಟಿಯಾಗಿ ಅದೇನೇ ಸಮಸ್ಯೆಗಳನ್ನು ತಿಳಿದ್ರೂ ಕೂಡ ನಾವು ಸಕಾರಾತ್ಮಕವಾಗಿ ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ಈ ಒಂದು ತಾವು ಪಂಚವಟಿ ಬಳಗದವ್ರು ಏನಿದ್ದೀರಿ, ಈ ಒಂದು ಕಾರ್ಯಕ್ರಮ ನಾವೇನು ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಏನು ಪತ್ರಿಕೆಗಳು ಅಥವಾ ಯಾರು ಎತ್ಕೊಂಡು ಹೋಗೋದು ಇದ್ರ ಬಗ್ಗೆ ಸ್ವಲ್ಪ ನಿಗಾ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ಸಾರ್ವಜನಿಕರಿಗೆ ಅನ್ನೋ ನಿಟ್ಟಿನಲ್ಲಿ ತಾವು ಏನು ಸದುದ್ದೇಶ ಇಟ್ಕೊಂಡು ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಆ ಕೆಲಸಗಳು ನಿರಂತರವಾಗಿ ನಡೀಲಿ. ನಮ್ಮ ಸಹಕಾರ ಸದಾ ಸಿದ್ಧ, ಯಾವಾಗಲೂ ನಿಮ್ಮ ಸಹಕಾರಕ್ಕೆ ನಾವು ಸಿದ್ಧವಾಗಿರ್ತೇವೆ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ 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 ಕನ್ನಡ.